ಇನ್ನು ಮೈಸೂರು ಪಾದಯಾತ್ರೆ 2ನೇ ದಿನಕ್ಕೆ ಕಾಲಿಟ್ಟಿದೆ. ಅದೇ ಹುಮ್ಮಸ್ಸು, ಅದೇ ಉತ್ಸಾಹದಿಂದ ಪಾದಯಾತ್ರೆ ಸಾಗ್ತಾ ಇದೆ. ಇವತ್ತು ಬಿಡದಿಯಿಂದ ಆರಂಭ ಆಗಿರುವಂತಹ ಪಾದಯಾತ್ರೆ ರಾಮನಗರದವರೆಗೂ ಸಾಗಲಿದೆ. ಇವತ್ತು 22 ಕಿಲೋಮೀಟರ್ ಪಾದಯಾತ್ರೆ ನಡೆಯಲಿದ್ದು ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ರು. ಬನ್ನಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರಿಪೋರ್ಟ್ ನೋಡ್ಕೊಳ್ಳೋಣ. ಮಹಾ ಪಾದಯಾತ್ರೆ, ಸುದೀರ್ಘ ಪಯಣ, ದಿನನಿತ್ಯ ನಡಿಗೆ. ಸಿಎಂ ರಾಜೀನಾಮೆ ಕೊಡಲೇಬೇಕು ಅಂತ ಕೇಸರಿ ಪಡೆ ರಣಕಹಳಿಯನ್ನೇ ಮೊಳಗಿಸಿದೆ. ಮುಡಾ ಹಗರಣ ಮುಂದಿಟ್ಟು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಕಮಲ ದಳ ನಾಯಕರು ಪಟ್ಟು ಹಿಡಿದಿದ್ದಾರೆ. ಮೊದಲ ದಿನ ಮುಗಿದು 2ನೇ ದಿನ ಪಾದಯಾತ್ರೆ ತುಂಬಾನೇ ಅಗ್ರೆಸಿವ್ ಆಗಿಯೇ ಸಾಗ್ತಿದೆ. ತಮಟೆ ಬಾರಿಸೋ ಮೂಲಕ 2ನೇ ದಿನದ ಪಾದಯಾತ್ರೆಗೆ ಚಾಲನೆ. ಇಂದು 22 ಕಿಲೋಮೀಟರ್ ಪಾದಯಾತ್ರೆ, ದೋಸ್ತಿ ನಾಯಕರ ಶಕ್ತಿ ಪ್ರದರ್ಶನ. ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಪಟ್ಟು ಹಿಡಿದಿರೋ ದೋಸ್ತಿ ನಾಯಕರ ಪಾದಯಾತ್ರೆ 2ನೇ ದಿನಕ್ಕೆ ಕಾಲಿಟ್ಟಿದೆ. ಬಿಡದಿಯಲ್ಲಿ ತಮಟೆ ಬಾರಿಸೋ ಮೂಲಕ ಕುಮಾರಸ್ವಾಮಿ, ವಿಜಯೇಂದ್ರ ಪಾದಯಾತ್ರೆಗೆ ಚಾಲನೆ ಕೊಟ್ಟರು. ಇಂದು 22 ಕಿಲೋಮೀಟರ್ ಯಾತ್ರೆ ನಡೆಯಲಿದ್ದು ಬಿಡದಿಯಿಂದ ರಾಮನಗರದವರೆಗೆ ಪಾದಯಾತ್ರೆ ಸಾಗಲಿದೆ. ನಿನ್ನೆ ಕೆಂಗೇರಿಯಿಂದ ಬಿಡದಿವರೆಗೂ ಪಾದಯಾತ್ರೆ ಮಾಡಲಾಗಿತ್ತು. ಸಂಜೆ 4:30ಕ್ಕೆ ರಾಮನಗರದಲ್ಲಿ ಸಾರ್ವಜನಿಕ ಸಭೆಯ ಮೂಲಕ ಅಂತ್ಯವಾಗಲಿದೆ. ಪಾದಯಾತ್ರೆಯಲ್ಲಿ ಸರ್ಕಾರದ ವಿರುದ್ಧ ದೋಸ್ತಿ ನಾಯಕರು ಆಕ್ರೋಶಭರಿತ ಮಾತುಗಳಿಂದ ಚಾಟಿ ಬೀಸಿದ್ರು. ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ ಬಿವೈ ವಿಜಯೇಂದ್ರ ಕಿಡಿಕಾರಿದ್ರು. ಎಚ್ಡಿಕೆ ಅಂತೂ ಹೊಂದಾಣಿಕೆಯಿಂದ ಕಾಂಗ್ರೆಸ್ಗೆ ನಿದ್ದೆಗೆಡಿಸಿದೆ ಅಂದ್ರು. ಇವತ್ತು ರಾಜ್ಯದ ಆಡಳಿತ ಪಕ್ಷದ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಹಿರಿಯಕ್ಕನ ಚಾಳೆ ಮನೆ ಮಂದಿಗೆ ಅನ್ನೋ ರೀತಿಯಲ್ಲಿ ಆಗಿದೆ. ಸ್ವತಃ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಸಂಪೂರ್ಣ ಮಂತ್ರಿಮಂಡಲ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಅದೇ ರೀತಿ ಆಡಳಿತ ಪಕ್ಷದ ಶಾಸಕರು ಕೂಡ ಇವತ್ತು ಭ್ರಷ್ಟಾಚಾರದಲ್ಲಿ ನಿರತರಾಗಿರ್ತಕ್ಕಂಥದ್ದು ದಿನೇ ದಿನೇ ಗೊತ್ತಾಗ್ತಾ ಇದೆ ನಿಮಗೆ. ಬಿಜೆಪಿ ಮತ್ತು ಜೆಡಿಎಸ್ನ ಹೊಂದಾಣಿಕೆ ಕಾಂಗ್ರೆಸ್ ನಾಯಕರುಗಳನ್ನು ನಿದ್ದೆಗೆಡಿಸಿದೆ. ಅವ್ರು ನಿದ್ದೆ ಮಾಡ್ತಕ್ಕಂಥ ಪರಿಸ್ಥಿತಿ ಉಳಿದಿಲ್ಲ. ಇವತ್ತು ಯಾರ್ಯಾರು ಮುಂದೆ ಏನೇನು ಆಗ್ತೀವೋ ಅಂತಕ್ಕಂಥ ಇವತ್ತು ಗಾಬರಿಯಲ್ಲೇನಿದ್ದೀರಿ. ನಿಮ್ಮ ಹೇಳಿಕೆಗಳನ್ನು ಗಮನಿಸ್ತಾ ಇದ್ದೇನೆ. ಎಷ್ಟೆಷ್ಟು ಜನ ಇವತ್ತು ಸಿದ್ದರಾಮಯ್ಯನವ್ರನ್ನ ನೀವಿವತ್ತು ವಹಿಸ್ಕೊಂಡು ಮಾತಾಡಬೇಕಾದ ಪರಿಸ್ಥಿತಿಯಲ್ಲಿ ಇದ್ದೀರಿ. ಬಿಜೆಪಿ ಪ್ಲಕ್ಕಾರ್ಡ್ಗಳಲ್ಲಿ ಆರ್ ಅಶೋಕ್ ಫೋಟೋ ಮಾಯ. ಇನ್ನು ಇವತ್ತಿನ ಪಾದಯಾತ್ರೆಯಲ್ಲಿ ಬಿಜೆಪಿ ಪ್ಲಕ್ಕಾರ್ಡ್ಗಳಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಫೋಟೋ ನಾಪತ್ತೆಯಾಗಿರೋ ಪ್ರಸಂಗವೂ ನಡೆಯಿತು. ಪಾದಯಾತ್ರೆಗೆ ಬೆಂಗಳೂರು ದಕ್ಷಿಣ ಕಾರ್ಯಕರ್ತರು ಪ್ಲಕ್ಕಾರ್ಡ್ ತಂದಿದ್ರು. ಇದರಲ್ಲಿ ಆರ್ ಅಶೋಕ್ ಬಿಟ್ಟು ಮೋದಿ, ಕುಮಾರಸ್ವಾಮಿ, ದೇವೇಗೌಡ, ನಡ್ಡಾ, ಯಡಿಯೂರಪ್ಪ, ವಿಜಯೇಂದ್ರ ಫೋಟೋ ಮಾತ್ರ ಇತ್ತು. ಆದ್ರೆ ಆರ್ ಅಶೋಕ್ ಫೋಟೋ ಮಾತ್ರ ಇರಲೇ ಇಲ್ಲ. ಇತ್ತ ಮೈಸೂರು ಪಾದಯಾತ್ರೆಗೆ ಸಚಿವ ಎಂಬಿ ಪಾಟೀಲ್ ಟೀಕೆ ಮಾಡಿದ್ದಾರೆ. ಕುಮಾರಸ್ವಾಮಿ ಇವತ್ತು ಯಾರ ಜೊತೆಯಲ್ಲಿ ಪಾದಯಾತ್ರೆ ಮಾಡ್ತಿದ್ದಾರೆ, ಅವರೇ ಅವತ್ತು ಸರ್ಕಾರ ಕೆಡವಿದ್ರು ಅಲ್ವಾ? ಕುಮಾರಸ್ವಾಮಿಗೆ ಮೈತ್ರಿ ಸರ್ಕಾರ ಉಳಿಸಿಕೊಳ್ಳಲು ಆಗಲಿಲ್ಲ ಅಂತ ದೋಸ್ತಿ ಬಿರುಕಿನ ಬಗ್ಗೆ ಪ್ರಸ್ತಾಪಿಸಿದ್ರು. ಅವಾಗ ಸರ್ಕಾರ ಉಳಿಸ್ಕೊಳ್ಳೋಕೆ ಕುಮಾರಸ್ವಾಮಿ ಅವ್ರ ಕಡೆ ಆಗಲಿಲ್ಲ. ರಮೇಶ್ ಜಾರಕಿಹೊಳಿ ಅವರೆಲ್ಲ ಇದ್ರಲ್ಲ, ಈಗ ಯಾರ ಜೊತೆ ಅವ್ರು ಪಾದಯಾತ್ರೆ ಮಾಡ್ತಾ ಇದ್ದಾರಲ್ಲ, ಅವರೇ ಅವಾಗ ಸರ್ಕಾರ ಕೆಡವಿದ್ರಲ್ಲ. ಕುಮಾರಸ್ವಾಮಿ ಅವರು ಯಾರ ಜೊತೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಅವ್ರ ಜೊತೆನೇ ಇವತ್ತು ಅವರೇ ಸರ್ಕಾರ ಕೆಡವಿದ್ರಲ್ಲ. ಅವಾಗ ಸರ್ಕಾರ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. 30 ಶಾಸಕರನ್ನ ಇಟ್ಕೊಂಡು ನಾವು ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದೀವಿ. ಕುಮಾರಸ್ವಾಮಿ ಅವರಿಗೆ ಅವಕಾಶವಾದಿ ಈ ಪಾದಯಾತ್ರೆ ಇದು. ಒಟ್ಟಾರೆಯಾಗಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಪಟ್ಟು ಹಿಡಿದಿರೋ ದೋಸ್ತಿ ನಾಯಕರ ಪಾದಯಾತ್ರೆ 2ನೇ ದಿನಕ್ಕೆ ಕಾಲಿಟ್ಟಿದೆ. ಮತ್ತಷ್ಟು ಉತ್ಸಾಹ, ಹುಮ್ಮಸ್ಸಿನಿಂದಲೇ ದಳ ಕಮಲ ನಾಯಕರು ಮೈಸೂರು ಕಡೆಗೆ ಹೆಜ್ಜೆ ಇಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.